ಒಂದು ಭಾರತೀಯ ಯುವಕ ತನ್ನ ದೇಶಕ್ಕಾಗಿ ತನ್ನ ಗುರುತನ್ನೇ ಕಳೆದುಕೊಂಡ. ಶತ್ರು ದೇಶಕ್ಕೆ ಹೋಗಿ ಅಲ್ಲಿ ಸೇನೆಗೆ ಸೇರಿ ಮೇಜರ್ ಆದ್ರು ಅಂದ್ರೆ ನಂಬುತ್ತೀರಾ? ಇದು ಸಿನಿಮಾ ಕಥೆಯಲ್ಲ, ಇದು ನಿಜವಾದ ಕಥೆ. ಬ್ಲ್ಯಾಕ್ ಟೈಗರ್ ರವೀಂದ್ರ ಕೌಶಿಕ್ ಅವರದ್ದು. 1952ರಲ್ಲಿ ರಾಜಸ್ಥಾನದಲ್ಲಿ ಹುಟ್ಟಿದ ಈ ಹುಡುಗ ಸಾಮಾನ್ಯ ಜೀವನ ನಡೆಸುತ್ತಿದ್ದ. ಆದರೆ ಅವರಲ್ಲಿದ್ದ ಒಂದು ವಿಶೇಷ ಗುಣ ಆಕ್ಟಿಂಗ್. ಕಾಲೇಜಿನಲ್ಲಿ ನಾಟಕಗಳಲ್ಲಿ ಅಭಿನಯ ಮಾಡಿದ್ರು. ಅದೇ ಅವರ ಜೀವನವನ್ನು ತಿರುಗಿಸಿತು. ಭಾರತದ ಗುಪ್ತಚರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅವರನ್ನ ಗಮನಿಸಿತು. ಅವರನ್ನು ರಹಸ್ಯವಾಗಿ ಸಂಪರ್ಕ ಮಾಡಿ ದೇಶ ಸೇವೆಗೆ ಆಹ್ವಾನ ನೀಡಿತು. ರವೀಂದ್ರ ಕೌಶಿಕ್ ಒಂದೇ ಮಾತಿನಲ್ಲಿ ಒಪ್ಪಿಕೊಂಡ್ರು. ಅವರ ಟ್ರೈನಿಂಗ್ ಆರಂಭವಾಯಿತು. ಅದು ಸಾಮಾನ್ಯ ಟ್ರೈನಿಂಗ್ ಅಲ್ಲ. ಉರ್ದು ಭಾಷೆ ಕಲಿತರು. ಇಸ್ಲಾಂ ಧರ್ಮದ ಬಗ್ಗೆ ಆಳವಾಗಿ ತಿಳಿದುಕೊಂಡರು. ಪಾಕಿಸ್ತಾನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಮಾತನಾಡಬೇಕು ಎಲ್ಲವನ್ನೂ ಕಲಿತರು. ಏಕೆಂದರೆ ಅವರ ಮಿಷನ್ ತುಂಬಾ ದೊಡ್ಡದು. ಒಂದು ದಿನ ಅವರು ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ತೆರಳಿದರು. ಆದರೆ ಈಗ ಅವರು ರವೀಂದ್ರ ಅಲ್ಲ, ಅವರು ನಬಿ ಅಹಮದ್ ಶಾಕಿರ್ ಆಗಿದ್ದರು. ಹೊಸ ಹೆಸರು, ಹೊಸ ಗುರುತು, ಹೊಸ ಜೀವನ. ಕರಾಚಿ ಯೂನಿವರ್ಸಿಟಿಯಲ್ಲಿ ಕಾನೂನು ಓದಿದರು. ಹಂತ ಹಂತವಾಗಿ ಸಮಾಜದಲ್ಲಿ ಬೆರೆತು ಹೋದರು. ಅವರು ಅಷ್ಟು ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿದ್ರೂ ಯಾರಿಗೂ ಅನುಮಾನ ಬರಲಿಲ್ಲ. ನಂತರ ನಡೆದದ್ದು ಶಾಕಿಂಗ್. ಅವರು ಪಾಕಿಸ್ತಾನದ ಸೇನೆಗೆ ಸೇರಿದರು. ಹೌದು, ಒಂದು ಭಾರತೀಯ ಗುಪ್ತಚರ ಶತ್ರು ಸೇನೆಯೊಳಗೆ. ಅವರು ಮೇಜರ್ ಹುದ್ದೆಗೆ ಏರಿದರು. ವರ್ಷಗಳ ಕಾಲ ಭಾರತದತ್ತ ರಹಸ್ಯ ಮಾಹಿತಿಯನ್ನು ಕಳುಹಿಸುತ್ತಿದ್ದರು. ಈ ಮಾಹಿತಿ ಭಾರತದ ರಕ್ಷಣೆಗೆ ಬಹಳ ಸಹಾಯ ಮಾಡಿತು. ಅವರು ಭಾರತಕ್ಕೆ ಅತ್ಯಂತ ಮುಖ್ಯವಾದ ಅಸೆಟ್ ಆಗಿದ್ದರು. ಅವರ ಕೆಲಸ ಎಷ್ಟು ರಿಸ್ಕಿ ಅಂದ್ರೆ ಒಂದು ತಪ್ಪಾದರೆ ಸಾಕು. ಆದರೆ ಹಲವು ವರ್ಷಗಳು ಅವರು ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡಿದರು. ಆದರೆ 1983ರಲ್ಲಿ ಒಂದು ದೊಡ್ಡ ತಿರುವು ಬಂತು. ಭಾರತದಿಂದ ಇನ್ನೊಬ್ಬ ಗುಪ್ತಚರನನ್ನು ಕಳುಹಿಸಲಾಯಿತು. ಆದರೆ ಅವನು ಪಾಕಿಸ್ತಾನದಲ್ಲಿ ಹಿಡಿಯಲ್ಪಟ್ಟ. ಅವನ ಮೇಲೆ ಒತ್ತಡ ಹಾಕಿದಾಗ ಸತ್ಯ ಹೊರಬಂತು. ರವೀಂದ್ರ ಕೌಶಿಕ್ ಅವರ ಗುರುತು ಬಹಿರಂಗವಾಯಿತು. ಒಂದೇ ಕ್ಷಣದಲ್ಲಿ ಎಲ್ಲವೂ ಮುಗಿದು ಹೋಯಿತು. ಅವರು ಬಂಧಿತರಾದರು. ಮೇಜರ್ ಆಗಿದ್ದವರು ಕೈದಿಯಾಗಿ ಬಿಟ್ಟರು. ಅವರ ಮೇಲೆ ಕಠಿಣ ವಿಚಾರಣೆ ನಡೆಯಿತು. ಅವರ ಜೀವನ ನರಕವಾಗಿ ಬಿಟ್ಟಿತು. ವರ್ಷಗಳ ಕಾಲ ಜೈಲಿನಲ್ಲಿ ಕಷ್ಟ ಅನುಭವಿಸಿದರು. ಕುಟುಂಬಕ್ಕೆ ಪತ್ರ ಬರೆದಿದ್ದರು. ಅವರ ನೋವು, ಒಂಟಿತನ ಎಲ್ಲವೂ ಆ ಪತ್ರಗಳಲ್ಲಿ ಕಾಣುತ್ತಿತ್ತು. ಒಮ್ಮೆ ಅವರು ಬರೆದಿದ್ದರು, ನಾನು ಅಮೆರಿಕನ್ ಆಗಿದ್ದರೆ 3 ದಿನಗಳಲ್ಲಿ ಬಿಡುಗಡೆಯಾಗುತ್ತಿತ್ತು. ಈ ಸಾಲು ಕೇಳಿದ್ರೆ ಎಷ್ಟು ನೋವಿತ್ತು ಅಂತ ಗೊತ್ತಾಗುತ್ತದೆ. ಸುಮಾರು 20 ವರ್ಷ ಜೈಲಿನಲ್ಲಿ ಕಳೆದರು. ಯಾರೂ ಬರಲಿಲ್ಲ, ಯಾರೂ ರಕ್ಷಿಸಲಿಲ್ಲ. ಆದರೂ ಅವರು ದೇಶದ ರಹಸ್ಯಗಳನ್ನು ಬಿಚ್ಚಲಿಲ್ಲ. ಅವರ ದೇಶಭಕ್ತಿ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಈ ಮಹಾನ್ ಹೀರೋ ಜೈಲಿನಲ್ಲೇ ಸಾವನ್ನಪ್ಪಿದರು. ಭಾರತ ಒಬ್ಬ ನಿಜವಾದ ಹೀರೋನನ್ನು ಕಳೆದುಕೊಂಡಿತು. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೆ ಬ್ಲ್ಯಾಕ್ ಟೈಗರ್ ಎಂಬ ಬಿರುದು ನೀಡಿದರು. ಇಂದು ಅವರ ಕಥೆ ತುಂಬಾ ಜನರಿಗೆ ಗೊತ್ತಿಲ್ಲ. ಆದರೆ ಅವರ ತ್ಯಾಗ ಎಂದಿಗೂ ಮರೆಯಲಾಗದು. ತಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಹೀರೋ ರವೀಂದ್ರ ಕೌಶಿಕ್ ಒಂದು ಹೆಸರಲ್ಲ, ಅದು ಧೈರ್ಯ, ದೇಶಭಕ್ತಿ ಮತ್ತು ತ್ಯಾಗದ ಸಂಕೇತ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.